ನಾವು ಹೇಳಿದ್ದೇ ನೀತಿ, ನಾವು ಮಾಡಿದ್ದೇ ಕಾನೂನು ಎಂದು ಸಾರ್ವಜನಿಕರ ಸೇವಕನೆಂದು ಹೇಳುವುದನ್ನು ಬಿಟ್ಟು ನಮ್ಮಗಳ ಟ್ಯಾಕ್ಸ್ನಿಂದ ಬರುವ ಹಣವನ್ನು ಹೇಗೆ ಕಬಳಿಸುವುದು, ದೇಶದ ಆಸ್ತಿಗಳನ್ನು ಹೇಗೆ ಕಬಳಿಸುವುದು ಎಂಬ ಲೆಕ್ಕಾಚಾರದಲ್ಲಿ ಉಳಿಯುತ್ತಾರೆ. ಹೀಗೆ ನಡೆದುಕೊಳ್ಳುವ ಬಂಡವಾಳಶಾಹಿ ಜನರನ್ನು ಆಯ್ಕೆ ಮಾಡುವುದನ್ನು ನಾವು ನಿಲ್ಲಿಸಿ ನಿಮ್ಮೆಲ್ಲರ ಮಧ್ಯದಲ್ಲಿರುವ ವಿದ್ಯಾವಂತ ಬಡ ವ್ಯಕ್ತಿಯನ್ನು ಆರಿಸೋಣ ಎನ್ನುವ ವಿಚಾರ ನಮ್ಮಲ್ಲಿ ಬರಬೇಕು, ಗಟ್ಟಿಯಾಗಿ ಉಳಿಯಬೇಕು. ಬಂಧುಗಳೇ, ನಾವು ಯಾವುದೇ ತಪ್ಪು ನಮ್ಮ ಎದುರಿಗೆ ನಡೆದರೆ ಅದನ್ನು ಪ್ರಶ್ನೆ ಮಾಡುವ ಧೈರ್ಯ ತಂದುಕೊಳ್ಳಬೇಕಾಗಿದೆ. ಪ್ರಶ್ನೆ ಮಾಡುವುದು ನಮ್ಮ ದೇಶದ ಸಂವಿಧಾನ ನಮಗೆ ಕೊಟ್ಟ ಶಕ್ತಿ. ಅದನ್ನೇ ನಾವು ಚಲಾಯಿಸದಿದ್ದ ಮೇಲೆ ನಾವು ಇದ್ದರೆಷ್ಟು ಬಿಟ್ಟರೆಷ್ಟು ಎನ್ನುವ ಹಾಗಾಗುತ್ತೆ. ನಮ್ಮ ಜೀವನ ನಾವು ಮೊದಲು ನಮ್ಮ ಮನೆಯಿಂದ ಶುರು ಮಾಡೋಣ. ನಮ್ಮ ಮನೆಯಲ್ಲಿ ಇರುವ ತಾಯಿಗೆ, ನಮ್ಮೊಂದಿಗೆ ಹುಟ್ಟಿದ ಅಕ್ಕ ತಂಗಿಯರಿಗೆ ಎಲ್ಲ ವಿಷಯದಲ್ಲಿ ಸಮಾನತೆಯನ್ನು ಕೊಡೋಣ. ವಿದ್ಯಾಭ್ಯಾಸದಲ್ಲಿ ಹಿಡಿದು ನಮ್ಮ ಆಸ್ತಿಗಳವರೆಗೂ ಎಲ್ಲವನ್ನೂ ಸಮಾನವಾಗಿ ಭಾಗದಲ್ಲಿ ಅಧಿಕಾರ ಕೊಡೋಣ. ಸಮಾನತೆಯ ಪಾಠ ಮಾಡೋಣ. ಇಲ್ಲಿಂದ ಶುರುವಾದ ನಾವು ನಮ್ಮ ಮನೆಯ ಮುಂದಿರುವ ರಸ್ತೆ ಸುಧಾರಿಸುವುದರಿಂದ ನಮ್ಮ ಓಣಿಯ, ನಮ್ಮ ಊರಿನ ವಿಷಯವನ್ನು, ನಮ್ಮ ಜಿಲ್ಲೆಯ ವಿಷಯ, ನಮ್ಮ ರಾಜ್ಯವನ್ನು ಎನ್ನುತ್ತಾ ನಮ್ಮ ಭಾರತ ದೇಶದ ಸಂಪೂರ್ಣ ವಿಚಾರ ತಿಳಿಯೋಣ. ಭಾರತ ದೇಶ ನಮ್ಮ ಆಸ್ತಿ, ಅದನ್ನು ನಾವುಗಳು ಕಾಪಾಡಬೇಕು. ಇಲ್ಲದಿದ್ದರೆ ಭಾರತ ದೇಶವನ್ನು ಅಡ ಇಟ್ಟು 2,500 ಲಕ್ಷ ಕೋಟಿ ಸಾಲವನ್ನು ಪಡೆದಿದ್ದಾರೆ. ಇದೇ ರೀತಿ ಪ್ರತಿಯೊಬ್ಬ ಪ್ರಧಾನಮಂತ್ರಿ ದೇಶದ ಆಸ್ತಿಗಳನ್ನು ಖಾಸಗೀಕರಣದ ಹೆಸರಿನಲ್ಲಿ ಬಂಡವಾಳಶಾಹಿಗಳಿಗೆ ಬಂದರು, ವಿಮಾನ ನಿಲ್ದಾಣ, ರೈಲುಗಳು, ರೈಲ್ವೆ ನಿಲ್ದಾಣ, ಈ ರೀತಿ ಸರ್ಕಾರದ ಆಸ್ತಿಗಳನ್ನು ಗುತ್ತಿಗೆದಾರರಿಗೆ ನಿಮ್ಮೆಲ್ಲರ ಅಸ್ತಿತ್ವ ಏನಿದೆ, ನಾವು ಮತ್ತೆ ಗುಲಾಮರಾಗುವ ಕಾಲ ಹತ್ತಿರ ಬರುತ್ತಿದೆ. ಬನ್ನಿ, ಜಾಗೃತರಾಗೋಣ. ನಮ್ಮ ದೇಶವನ್ನು ಸಾಲಮುಕ್ತ ದೇಶವನ್ನಾಗಿಸಲು ಮತ್ತು ಖಾಸಗೀಕರಣದ ಹೆಸರಿನಲ್ಲಿ ಮಾಡಿರುವ ಎಲ್ಲ ರೀತಿಯ ವ್ಯವಹಾರಗಳನ್ನು ಸರ್ಕಾರದ ಬಂಡವಾಳಶಾಹಿಗಳಿಂದ ಮರಳಿ ಸರ್ಕಾರದ ಅಧೀನಕ್ಕೆ ತರುವಲ್ಲಿ ಹೋರಾಡೋಣ. ಬಲಾಢ್ಯ ಭಾರತ ದೇಶವನ್ನು ಕಟ್ಟೋಣ. ಸಂವಿಧಾನಕ್ಕೆ ಬಲ ತುಂಬೋಣ. ಸಂವಿಧಾನವನ್ನು ಉಳಿಸೋಣ. ಜೈ ಭೀಮ್, ಜೈ ಭಾರತ್.